ಸಾಮಾನ್ಯವಾಗಿ ನಮ್ಮ ಹುಡುಗರ ಹತ್ರ ಹೇಗಿರುತ್ತೆ ಅಂದರೆ ಒಂದು ಏಜ್ ಇರುತ್ತೆ ರೀ. ಅದು ಏಜ್ನಲ್ಲಿ ಅವರ ಏನು ಗೆಳೆಯರು ಇರ್ತಾರೆ ನೋಡಿ, ಆ ಗೆಳೆಯರು ಯಾವುದರ ಹುಡುಗಿ ಜೊತೆ ಮಾತಾಡುತ್ತಿದ್ದರೆ ಸಾಕು, ಬರೀ ಹುರ್ಕೊಂಬೋದರಿ. ಇನ್ನೊಬ್ಬ ಗೆಳೆಯನಿಗೆ ಅನ್ನಿಸ್ತೆ, ನನಗೂ ಒಂದು ಹುಡುಗಿ ಇದ್ದರೆ ಚೆನ್ನಾಗಿರುತ್ತಿತ್ತು. ಅವನಿಗೆ ಗೊತ್ತಿರಲ್ಲ ಇವನು ಹುಡುಗಿ ಹಿಂದೆ ಬಿದ್ದರೆ ಒಂದು ಲೈಫ್ ಬರ್ಬಾದಾಗುತ್ತೆ ಅಂತ. ಅವನಿಗೂ ಬೇಕು ಹೇಗಿರುತ್ತೆ ಹೇಗಿಲ್ಲ ನೋಡೋದೇ ಇರುತ್ತೆ. ಆಗ ಏನು ಮಾಡುತ್ತಾನೆ ಅಂದರೆ, ಅವನ ಬಾಜುಪ ಹುಡುಗ ಇರುತ್ತಾನೆ ಅಲ್ಲ, ಅವನ ಗೆಳೆಯನಿಗೆ ಹೇಳುತ್ತಾನೆ, ನನಗೂ ಒಂದು ಹುಡುಗಿ ಹಚ್ಕೊಡು ಅಪ್ಪ ಗೆಳೆಯ, ನನಗೆ ಒಂದು ಹುಡುಗಿ ಹಚ್ಕೊಡು ಅಂತ ಅಂದರೆ, ಈ ಗೆಳೆಯ ಹೇಳುತ್ತಾನೆ, ಸುಮ್ಮಿರೋ ಯಪ್ಪ ಸುಮ್ಮಿರೋ, ಯಾಕೆ ನಿನ್ನ ಲೈಫ್ ಹಾಳು ಮಾಡೋಕೊತ್ತೀನಿ ನೀನು, ಸುಮ್ಮಿರು, ಈ ಲವ್ನಾಗ ಏನೂ ಇಲ್ಲ, ಬರೀ ಕಿಟಿ 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 ಇರುತ್ತೆ ನೋಡಿ, ಇಷ್ಟು ಕಿಟಿ ಕಿಟಿ ಹಚ್ಚಿತ್ತವ, ಬರೀ ಕಿಟಿ ಕಿಟಿ ಇರುತ್ತೆ. ಆದರೂ ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ಇವ ಗೆಳೆಯನಿಗೆ ಸುಮ್ಮನೆ ಕೂಡಲ್ರಿ. ಇವ್ರ ಮನೆಗೆ ಉಳ್ಳಕ್ಕೆ ರೊಕ್ಕ ಎಸೋ ಜಾಳ ಎಸೋ ಅಂದಂಗೆ ಇವ ಏನು ಮಾಡ್ತಾನೆ, ಇರಲ್ಲಕ್ಕ ನನಗೆ ನಡೀತದ, ನನಗೆ ನೋಡೋಕದು ಇದೆ, ಅದು ಲವ್ ಹೇಗಿರುತ್ತೆ ಹೇಗಿಲ್ಲ ನನಗೂ ನೋಡೋದೇ ಇದೆ. ಅಂದರೆ ಇವ ಅಂತಾನೆ, ಸರಿಯಪ್ಪ ನಿನ್ನೆ ಇಷ್ಟ ಅಂತ ಹೇಳುತ್ತಾನೆ. ಇಷ್ಟ ಅಂತ ಹೇಳಿದ್ರಾಗ ಇವನು ಹುಡುಗಿ ಹತ್ರ ಹೇಳಿ ಮಾತಾಡಿಸಿ ಇವ್ರ ಹುಡುಗಿ ಫ್ರೆಂಡ್ನ ಇವನಿಗೆ ಹಚ್ಕೊಡ್ತಾನೆ. ಅವನಿಗೆ ಶುರು ಭಾಳ ಚೆನ್ನಾಗಿ ಅನಿಸ್ತದೆ ರೀ. ಹಾಯ್ ಬೇಬಿ, ಹಾಯ್ ಜಾನು, ಐ ಲವ್ ಯು ಎಲ್ಲ ಅನ್ಕೋತಾರೆ ನೋಡಿರಿ. ಅಲ್ಲಿಂದ ಒಂದು 6 ತಿಂಗಳು ಆಗ್ಬೇಕು. ಆ 6 ತಿಂಗಳಾಗಿನ ಮೇಲೆ ಅವನಿಗೆ ಇರ್ತದೆ ನೋಡಿರಿ, ಅಲ್ಲಿ ಬರ್ತದೆ ಅವನಿಗೆ. ಹಾಗೆ ಫೋನ್ ಎತ್ತಬಲ್ದು ಇವ, ಹಲೋ ಅಂತ ಫೋನ್ ಎತ್ತಬಲ್ದು. ಫೋನ್ ಎತ್ತಲೋಗಿನಾಗೆ ಅಕ್ಕಿ ಹೇಳುತ್ತಾಳೆ, ಫೋನ್ ಯಾಕೆ ಎತ್ತಿಲ್ಲ, ಇಷ್ಟ್ಯಾಕೆ ಲೇಟು. ಅರೆ ಇವ ಬಾತ್ರೂಮ್ಗೆ ಹೋಗ್ತಾನೆ ರೀ, ಆಗ ಫೋನ್ ಎತ್ತಿಲ್ಲ. ಫೋನ್ ಎತ್ತಲೋಗರೆ, ಹಲೋ ಫೋನ್ ಯಾಕೆ ಎತ್ತಲತ್ತಿಲ್ಲ, ಇಷ್ಟ್ಯಾಕೆ ಲೇಟು, ನನಗೆ ನೀ ಅವಾಯ್ಡ್ ಮಾಡತ್ತಿದಿ, ನಂಗೆ ನೀ ಹಂಗೆ ಮಾಡತ್ತಿದಿ ಚಾಲು ಆಯಿತು ನೋಡ್ರಪ್ಪ. ಅಲ್ಲಿಂದ ಹೆಂಗಾರ ಜಾನು ಹಂಗಿಲ್ಲ ಹಿಂಗಿಲ್ಲ ಅಂತ ನಾವು ನೆವರ್ಸ್ಕೊಂಬರ್ತೇವೆ. ಆಗ ಮತ್ತೊಮ್ಮೆ ಫೋನ್ ಹಚ್ಚುತ್ತಾಳೆ ಆಕೆ. ಮತ್ತೊಮ್ಮೆ ಫೋನ್ ಹಚ್ಚಿದಾಗ ಅಪ್ಪಿ ನಮ್ಮ ಫೋನ್ ಆದರೂ ಬ್ಯುಸಿ ಬಂದರೆ ಅಂತೇಳಿರಿ, ಮುಗಿತಪ್ಪ ನಮ್ಮ ಕತೆ. ಬ್ಯುಸಿ ಬಂದರೆ ಮುಗೀತು ನಮ್ಮ ಕತೆ. ಮತ್ತೊಮ್ಮೆ ನಾವು ಹಚ್ಚಿದರೆ ಯಾರ ಜೊತೆ ಮಾತಾಡೈತಿ, ಆಯಿತು ನಾ ಬೋರ್ ಆದ ನಿನಗೆ, ಯಾರ ಜೊತೆ ಮಾತಾಡ್ತೆ, ಇಲ್ಲೇ ಅಮ್ಮ ಇದ್ದಾರೆ, ನಮ್ಮ ಅಮ್ಮ ಜೊತೆ ಮಾತಾಡುತ್ತಿದ್ದೆ. ಅಮ್ಮ ಜೊತೆ ನೋಟ್ ಮಾತಾಡೋದಿರ್ತದೆ, ಇಲ್ಲ ನಮ್ಮ ಅಕ್ಕ ಜೊತೆ ನೋಟ್ ಮಾತಾಡೋದಿರ್ತದೆ. ನಿಂದು ಯಾರಿದ್ದಾರೆ ನೋಡಮ್ಮಿ, ಸ್ಕ್ರೀನ್ ಶಾಟ್ ಹಾಕು, ಅದು ಹಾಕು ಇದು ಹಾಕು, ಅವನ್ನ ತಲೆ ಸಾಕಾಗಿಬಿಡುತ್ತದೆ. ಆಗ ಹಾಗೆ ಮುಂದೆ ಅವರ್ಸ್ಕೊಂಡು ಹೋದಾಗ ಆಗೋ ಒಂದು ಟೈಮ್ ಬರ್ತದೆ ರೀ, ಮದುವೆ ಆಗೋ ಟೈಮ್, ಏಜ್. ಹುಡುಗಿದು ಏಜ್ ಹೋಯ್ತಾ ಮುಂದಕ್ಕೆ ಅವ್ರ ಮನೆಗೆ ಮದುವೆ ಇರ್ತದೆ ಅಲ್ಲ, ಅವ್ರ ಮನೆಗೆ ನೆಂಟಸ್ತಾನಂಬಂದು ನೋಡ್ತಾರೆ, ಹುಡುಗನ್ನ ನೋಡ್ತಾರೆ. ಆಗ ಇವಳು ಬಂದು ಹೇಳ್ತಾಳೆ, ನನಗೆ ಹುಡುಗ ನೋಡುತ್ತಿದ್ದಾರೆ, ಹೇಗೆ ಮಾಡಲಿ ಅಂತ ಹೇಳ್ತಾರೆ. ಆಗ ಬರ್ತದೆ ನೋಡ್ರಿ ಇವನಿಗೆ ಮನೆಗೆ, ಇವನ ಕರಿಯರ್ ಟೆನ್ಷನ್, ಇವನ ಕರಿಯರ್ ನೋಡ್ಲಿಕ್ಕಾಗಲ್ಲ, ಮನೆಗೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಅದು ಇಂಟರ್ ಕಾಸ್ಟ್ ಇರ್ಬೇಕ್ರಿ, ಮುಗೀತಂತೇಳಿರಿ. ಇಂಟರ್ ಕಾಸ್ಟ್ ಇದ್ದಾರೆ ಮನೆಗೆ ಬೈಗಳು. ಆ ಮನೆಗಿನ್ಕಿಂತ ಏನಿರ್ತಾರೆ, ಅವ್ನು ನೆಂಟರು ಇರ್ತಾರೆ ನೋಡ್ರಿ, ನೆಂಟರ ಕಾಲಿಗೆ ಸಾಕಾಯ್ತದ. ಆ ಮನೆಗಿನ್ಕಿಂತ ನೆಂಟರ ಕಾಲಿಗೆ ಸಾಕಾಯ್ತದೆ ನೋಡ್ರಿ. ನೆಂಟರೇ ಹೇಳ್ತಾರೆ, ಏನು ಮನೆಗೆ ಏನು ಇರಲ್ಲ ಪ್ರಾಬ್ಲಮ್, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೋದು ಮನೆಗೆ. ಆದರೆ ಈ ನೆಂಟರು ಏನು ಇರ್ತಾರಲ್ಲ, ಇವರಿಗೆ ಏನು ಮಾಡೋಕ್ಕಾಗಲ್ಲ. ಮನೆ ಹೇಳ್ತಾರೆ, ಹುಡುಗಿ ಆಕೆ ಅಸ್ಸಿ ಹಾಳನೇ ಅಂತ ನಮ್ಮಮ್ಮನ ತಲೆ ತುಂಬಿಸ್ತಾರೆ. ಅವನಿಗೆ ಆಗ ಟೆನ್ಷನ್, ಈ ಕಡೆ ಇದು ಮಾಡೋಕ್ಕಾಗಲ್ಲ, ಈಕೆ ಬಿಟ್ಕೊಳ್ಳಕ್ಕೂ ಬರಲ್ಲ, ಈ ಕಡೆ ಮನೆಗೆ ಒಪ್ಪಿಸ್ಲಕ್ಕೂ ಬರಲ್ಲ, ಈ ಕಡೆ ಕೈನಲ್ಲಿ ಜಾಬೂ ಇಲ್ಲ, ಈ ಕಡೆ ಏನೂ ಇಲ್ಲ, ಹಣೆ ಕೈ ಹಚ್ಕೊಂಡು ಕೂಡ್ತಾನೆ ರೀ. ಇದು ಗಂಡಸರ ಪರಿಸ್ಥಿತಿ. ಅಂದರೆ ಆ ಅಪ್ಪ ಗಳಿಸಿದ್ರೆ ಮಾತ್ರ ಬೇರೆ, ಅಪ್ಪನೂ ಗಳಿಸಿಲ್ಲ, ಮಗನೂ ಗಳಿಸಿಲ್ಲ, ಆದರೆ ಲವ್ವಲ್ಲಿ ಬೀಳುತ್ತಾನೆ. ಇವನಿಗೆ ತಿಳಿಸಿ ಹೇಳಿದ್ನು ದೋಸ್ತು, ಬೇಡ ಸಿಂಗಲ್ ಲೈಫ್ ಬೆಸ್ಟ್ ಅದ, ಮಾಡ್ಕೋಬೇಡ. ಈಗ ಬಿಡ್ಲಕ್ಕೆ ಆಲತ್ತಿಲ್ಲ ರೀ ಆಕೆಗೆ ಬಿಟ್ಟರು ಆಕೆ ಸಾಯ್ತೆ ಅಂತ.
ಇವನಿಗೆ ಬಿಡ್ನಕ್ಕೂ ಆಗಲ್ಲ, ನಿಮ್ಮನಿನ್ನೂ ನೋಡೋಕ್ಕಾಗಲ್ಲ. ಮಾತ್ರ ಜಾಬ್ ಎಲ್ಲಿಲ್ಲ ರೀ. ಹುಡುಗರ ಹತ್ರ ಈಟಿರ್ತದೆ. ಮನೆ ಪರಿಸ್ಥಿತಿ ಕಡಿಮೆ ನೋಡಿ ಏನವ ಭಾಳ ಲವ್ ಮಾಡ್ತಾನೆ, 2-3 ವರ್ಷದಿಂದ ಲವ್ ಇರ್ತದೆ, ಬಿಟ್ಕೊಡ್ಬೇಕಾಯ್ತದೆ. ಮನೆ ಪರಿಸ್ಥಿತಿ ನೋಡಿ. ಇನ್ನು ನೋಡ್ರಿ ಹೇಗಿರುತ್ತೆ, ಮನೆ ಪರಿಸ್ಥಿತಿ ನೋಡಿ ಬಿಟ್ಕೊಡ್ತಾನೆ ಅಂದರೆ ಒಬ್ಬ ಹುಡುಗ ಮೇಲೆ ಜಿಮ್ಮೆದಾರಿ ಎಷ್ಟಿರ್ತದೆ ನೋಡ್ರಿ.